ಏನಾದ್ರು ಅವಸ್ಥೆ ಮಾಡ್ರಿ ಅಂದ್ರೆ ಅವಾಗ ಮಾಡ್ತೀವಿ ಅಂತಾರ. ಆಮೇಲೆ ಎಲೆಕ್ಷನ್ ಆದ್ಮೇಲೆ ಅವ್ರ ಕಾಳ ಅವ್ರ ಪಾಡ ಅವ್ರು ನಮ್ಮ ಪಾಡ ನಮ್ಮ ಆಂಧ್ರದಿಂದ ತರ್ತಾರ. ಪಾವಗಡದ ಶಾಸಕರು ನೋಡ್ಲೇಬೇಕಾದ ಸುದ್ದಿ ಇದು. ಕೋಡಮಡುಗು ಗ್ರಾಮ ಪಂಚಾಯಿತಿಯ ಕಡಮಲಕುಂಟೆ ಜನರ ಗೋಳು. ಕುಡಿಯಲು ನೀರಿಲ್ಲ, ಚರಂಡಿಗಳು ಗಬ್ಬೆದ್ದಿದ್ದು ಸ್ವಚ್ಛತೆ ಮರೀಚಿಕೆ. ಪಾವಗಡ ಶಾಸಕರೇ, ನೀವು ಒಮ್ಮೆ ಈ ಸುದ್ದಿಯನ್ನ ನೋಡ್ಬಿಡಿ. ಪಾವಗಡದಲ್ಲಿ ಇತ್ತೀಚೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂದಿಗೂ ಅದೆಷ್ಟೋ ಗ್ರಾಮಗಳಲ್ಲಿ ಅವ್ಯವಸ್ಥೆ ಅನ್ನೋದು ತಾಂಡವಾಡ್ತಾ ಇದೆ. ಅತ್ತ ಹಲವು ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತೆ ಅದೆಷ್ಟೇ ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ವಂತೆ. ಇದರಿಂದಾಗಿ ಇಂದಿಗೂ ಕೂಡ ಹಲವು ಗ್ರಾಮಸ್ಥರು ಕೊಚ್ಚೆ ಗುಂಡಿಯಲ್ಲಿ ಜೀವನವನ್ನ ನಡೆಸುವಂತಾಗಿದೆ. ಪ್ರಜಾಶಕ್ತಿ ಟಿವಿಯು ಪಾವಗಡದ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲುವ ಕೆಲಸ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸ್ತಾ ಇದೆ. ಆದ್ರೆ ಅಧಿಕಾರಿಗಳು ಅದ್ಯಾಕೋ ಮೊಂಡು ಬಿದ್ದಿದ್ದು ಜಾಣ ಕುರುಡುತನ ತೋರ್ತಿದ್ದಾರೆ. ಇತ್ತ ಕೋಡಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಮಲಕುಂಟೆ ಗ್ರಾಮದಲ್ಲಿ ಸಮಸ್ಯೆಗಳ ಅಗಾರವೇ ತುಂಬಿ ತುಳುಕ್ತಾ ಇದೆ. ಗ್ರಾಮಸ್ಥರು ನಮಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಅಂಗಲಾಚುವಂತಾಗಿದೆ. ಏನಾದ್ರು ಅವಸ್ಥೆ ಮಾಡ್ರಿ ಅಂದ್ರೆ ಅವಾಗ ಮಾಡ್ತೀವಿ ಅಂತಾರ. ಆಮೇಲೆ ಎಲೆಕ್ಷನ್ ಆದ್ಮೇಲೆ ಅವ್ರ ಕಾಳ ಅವ್ರ ಪಾಡ ಅವ್ರು ನಮ್ಮ ಪಾಡ ನಮ್ಮ. ಹೌದು, ಕಡಮಲಕುಂಟೆ ಗ್ರಾಮದಲ್ಲಿ ವರ್ಷಗಳು ಕಳೆದಿದ್ರೂ ಇಂದಿಗೂ ಸರಿಯಾದ ವ್ಯವಸ್ಥೆ ಇರದೆ ಗ್ರಾಮಸ್ಥರು ಕೊಳಚೆಯ ನಡುವೆಯೇ ಬದುಕುವಂತಾಗಿದೆ. ದಲಿತ ಕಾಲೋನಿಯ ತುಂಬೆಲ್ಲ ಎಲ್ಲಿ ನೋಡಿದ್ರೂ ಕೊಚ್ಚೆಯದ್ದೇ ಕಾರುಬಾರಾಗಿದೆ. ಸರಿಯಾದ ರಸ್ತೆ ಇಲ್ಲ, ಚರಂಡಿಗಳಂತೂ ಗಬ್ಬೆದ್ದು ನಾರ್ತಾ ಇದ್ದು ರೋಗ ರುಜಿನಿಗಳ ತಾಣವಾಗಿ ಕಡಮಲಕುಂಟೆ ಗ್ರಾಮ ಬದಲಾಗ್ತಾ ಇದೆ. ಚರಂಡಿಯ ನೀರು ರಸ್ತೆಗೆ ಹರಿದು ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆಯೂ ಇರದೆ ಜನರು ನಮ್ಮ ಮನೆಯ ನೀರನ್ನ ಓಣಿಗೆ ಬಿಡ್ತಾ ಇದ್ದು ಇದರಿಂದಾಗಿ ಗ್ರಾಮದ ಸುತ್ತೆಲ್ಲ ಚಿಕ್ಕ ಚಿಕ್ಕ ಚರಂಡಿಗಳು ನಿರ್ಮಾಣವಾಗಿ ನೀರು ನಿಲ್ತಾ ಇದೆ. ಅತ್ತ ಮನೆಗಳ ಅಕ್ಕಪಕ್ಕದಲ್ಲಿಯೇ ಸ್ವಚ್ಛತೆ ಅನ್ನೋದು ಕಾಣ್ತಾ ಇಲ್ಲ. ಮಕ್ಕಳು ಮರಿ ಎಲ್ಲರೂ ಗಬ್ಬೆದ್ದಿರುವ ಚರಂಡಿಗಳ ವಾಸನೆಯನ್ನೇ ಕುಡಿದುಕೊಂಡು ಬದುಕ್ತಿದ್ದಾರೆ. ಇನ್ನು ಅನೇಕರು ಅನೇಕ ಮಾರಕ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ನಮ್ಮದು ಕಡಮಲಕುಂಟೆ ಗ್ರಾಮ ಸೇರಿರುತ್ತೆ. ನಮ್ಮದು ಏನೆಂದರೆ ನಮ್ಮೂರಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ಏನೆಂದರೆ ಹಲವಾರು ಕಾಲೋನಿ SC/ST ಕಾಲೋನಿಗಳಲ್ಲಿ ಚರಂಡಿ ವ್ಯವಸ್ಥೆ ಇರುವುದಿಲ್ಲ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಸಮೇತ ಪ್ರತಿ ವಾರಕ್ಕೊಮ್ಮೆ ಆದರೂ ಕೆಟ್ಟೋಗುತ್ತೆ. ನೀರು ಸಮೇತ ಇದ್ದಂಗೆ ಭಾರಿ ಅಂದಾಡುವಂತಾಗಿದೆ. ಈ ಸಮಸ್ಯೆ ಸಂಬಂಧಪಟ್ಟ PDO ಮತ್ತು ಯುವ ಸಾಹೇಬರ ಗಮನ ಕಳಿಸಿದ ಸಮೇತ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಇದ್ರ ಜೊತೆಗೆ ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರು ಸಮೇತ ತಿಳಿಸಿದರೂ ನಮ್ಮ ಸಂಬಂಧ ಇಲ್ಲ. ಅದನ್ನು PW ಏನೇನು ಸಮಸ್ಯೆ ಇದೆ ಇಲ್ಲಿ? ಈ ಊರಲ್ಲಿ ಒಳಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಮತ್ತು ಸಾರ್ವಜನಿಕ ಓಡಾಡಲಿಕ್ಕೆ ರಸ್ತೆ ಸಮೇತ ಇರುವುದಿಲ್ಲ. ಭಾರಿ ತೊಂದರೆ. ಹಲವಾರು ಚಿಕ್ಕಡಿಗಳು ಓಡಾಡೋ ರಸ್ತೆಗೆ ನೀರು ನಿಂತಿರ್ತಾರೆ. ನೀರನ್ನೇ ಅಮಾರ್ಜನ ಅನ್ಯಾಯ ಮಾಡಿ. ಇತ್ತ ದಲಿತ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜನರಿಗೆ ದೊಡ್ಡ ತಲೆನೋವಾಗಿದೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆಂದೇ ವಾಟರ್ ಫಿಲ್ಟರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಒಂದು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದು ಇನ್ನೊಂದು ಹಾಳಾಗೋಗಿದೆ. ಇತ್ತ ಇರುವ ಒಂದು ಫಿಲ್ಟರ್ನಲ್ಲಿಯೂ ಕೂಡ ಸರಿಯಾದ ಸಮಯಕ್ಕೆ ನೀರು ಬರ್ತಾ ಇಲ್ಲ. ವಾರದಲ್ಲಿ ಅವರಿಗೆ 2 ಬಾರಿ ಮಾತ್ರ ಕುಡಿಯುವ ನೀರು ಸಿಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಗ್ರಾಮಸ್ಥರು ಆಂಧ್ರಾಗೆ ಹೋಗಿ ಕುಡಿಯುವ ನೀರನ್ನ ತರುವಂತಾಗಿದೆ. ನಮಗೆ ಯಾವೊಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡ ಯಾವುದೇ ಸೌಲಭ್ಯವನ್ನ ಒದಗಿಸ್ತಾ ಇಲ್ಲ. ಓಟ್ ಕೇಳೋಕೆ ಮಾತ್ರ ಬರ್ತಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಆಂಧ್ರದಿಂದ ತರ್ತಾರ. ಇಲ್ಲಿ ಫಿಲ್ಟರ್ ನೀರು ಸರಿಯಾಗಿ ಬಿಡಂಗಿಲ್ಲ. ಎಷ್ಟು ಕಿಲೋಮೀಟರ್ ಆಯ್ತು ಆಂಧ್ರ? ಇಲ್ಲಿ ಕುಡಿಯೋ ನೀರೇ ಇಲ್ಲ. ನಮ್ಮ
5 ಕಿಲೋಮೀಟ್ರ್. ಯಾವ ಊರು ಅದು? ರೊದ್ದಮ್ ಹೋಗಿ ತರ್ತೀರಾ ನೀರು? ಅವರೇ ಬರ್ತಾರಾ? ಹಾಂ, ಒಂದು ಟ್ಯಾಂಕರ್ ಅದು ಚಿಕ್ಕದು ಬರ್ತಾರೆ. ರೋಟಲ್ಲಿ ಹಾಕ್ಬೇಕು, ಕರೆಂಟ್ ಇಲ್ದೇ ಹೋದ್ರು ರೋಟಲ್ಲಿ ನೀರು ಹಾಕ್ಬೇಕು. ಅದೇನು ನೋಡ್ಬೇಕು, ಒಳಗೆ ಹೋಗ್ಬೇಕು. ಅಲ್ಲ ಇಲ್ಲಿ ಹೇಳೋದಲ್ಲ, ಒಂದು ಗಾಡಿ 8 ಚಕ್ರ ಗಾಡಿ ಊರೊಳಗೆ ಬರುತ್ತೆ. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಇರೋರ್ ಕನ್ನ ಒಳ್ಳೇದ್ ಮಾಡ್ಬೇಕು. ಅಲ್ಲ ಸರ್, ಹಿಂಗೈತಲ್ಲ ಮನೆ ಒಳಗಡೆ ನೀರ್ ಬಂದ್ರೆ ನಾವೆಲ್ಲ ಹೋಗ್ಬೇಕು? ನಿಮ್ಮೆಲ್ಲ ಒಳಗೆ ಹೋಗುತ್ತಲ್ಲ ನೀರದು? ಎಲ್ಲ ಒಳಗಡೆ ಬರ್ತಾ ನೀರು, ಮಳೆ ಬಂದ್ರೆ ನಮ್ಗೆ ಒಳಗಡೆ ನೀರ್ ಹಂಗೈತಂತ ಹೇಳಿದ್ರೆ ನಾವಿರೋದು ಒಂದ್ ಮಾಡ್ಬೇಕು, ಎಲ್ಲ ಮಾಡಕ್ ನೀವ್ ಹೇಳೋದೆಲ್ಲ ಮಾಡಕ್ ನೋಡ್ರಿ ಸರ್ ಹೆಂಗೈತೆ ನಮ್ಮ ಮನೆ. ಎಷ್ಟು ಕುಣ ಐತೆ ಬರ್ತಾ ಇಲ್ವಾ? ಮಾಮೂಲಿ ಮಾಮೂಲಿ ನೀರು ಬರ್ತಾ ಇತ್ತಾ? ಅಲ್ಲ, ತುಂಗಭದ್ರಾ ನೀರು ಬರ್ತಾ ಇಲ್ವಾ? ಏನಮ್ಮ? ಬರ್ತಾನೆ ಇಲ್ಲ ನೀರು, ಇವೇ ಉಪ್ಪು ನೀರೇ ಬರ್ತಾ ಇದೆ. ಎಲ್ಲರೂ ಕೆಮ್ಮು, ನೆಗಡಿ, ಜ್ವರ ಎಲ್ಲರೂ ಮಲ್ಕೊಬಿಟ್ಟಾರೆ. ಈಗ ಮತ್ತೆ JJM ನೀರು ತುಂಗಭದ್ರಾ ಅಂತ ಹಾಕಿರೋದಲ್ವಾ ಅದು? ಹಾಕಿದ್ದಾರೆ ಅಷ್ಟೇ. ಹಾಂ ಹಾಂ. ಇಲ್ಲಾಂದ್ರೆ ಇಲ್ಲ. ನೀವು ಬಂದಿದ್ದೆಲ್ಲ ನೀರು ಕುಡಿದು ನೋಡ್ಬೇಕು. ಹಾಂ. ಕಡಮಕುಂಟ ನರಸಪ್ಪ ಅಂತ ಮಾಜಿ ಸದಸ್ಯರು. ನಮ್ದು ಕಾಲದಲ್ಲಿ ಹಿಂಗಿದೆಯಲ್ಲ, ಆವಾಗೆಲ್ಲ ಚರಂಡಿ ಎಲ್ಲ ನಮ್ಮದು ಸದಸ್ಯರಲ್ವಾ, ನಮ್ಮದು ಚರಂಡಿ ಎಲ್ಲ ಕಿಲ್ಲಿ ಮಾಡೋದು, ಏನಾನ ದಾವು ಏನೋ ಹೆಚ್ಚು ಕಡಿಮೆ ಆದರೆ ನಮ್ಮದು ಅವ್ರು ಗಲಾಟೆ ಮಾಡೋದು, ಅವ್ರನ್ನೆಲ್ಲ ಸರಿ ಮಾಡ್ತಾ ಇದ್ದೀವಿ. ಇವಾಗ ಸದಸ್ಯರು, ಅಧ್ಯಕ್ಷರು ಮತ್ತು ಇದ್ದಾರೆ, ಅವ್ರು ಏನು ಮಾಡ್ಕೊತಾರೆ, ಅವ್ರು ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ಅಂತಾನ. ನಮಗೂ ಊರಿಗೆ ಗ್ರಾಮಕ್ಕೆ ಏನು ಹೆಲ್ಪ್ ಮಾಡಲ್ಲ. ಏನು ಅವ್ರಿಗೆ ದುಡ್ಡು ಏನು ಬರ್ತದೋ ಆ ದುಡ್ಡಿಗೆ ಮಾತ್ರ ಹೆಲ್ಪ್ ಮಾಡ್ಕೊತಾರೆ, ಬಿಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಇದೆ ನನ್ನ ಮನೆ ಮುಂದೆ ಕರೆಂಟು, ನೀರು ಇದೆಲ್ಲ ಬಿದ್ದೋಗ್ತದೆ ಸರ್. ಆ ಮನೆಯೆಲ್ಲ ಪಾಪ ಏನೇನೋ ಪ್ರಾಬ್ಲಮ್ ಇರ್ತದೆ, ಹುಡುಗರೆಲ್ಲ ಬಿದ್ದುತ್ತಾರೆ, ಗಾಡಿ ಹೋಗೋಕ್ಕಲ್ಲ, ಇಷ್ಟು ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ. ಯಾರು ನಮ್ಮೂರಲ್ಲಿ ಹುಡುಗರು ಬರ್ತಾರೆ, ಬಿಲ್ ಕಲೆಕ್ಟ್ ಬರ್ತಾರೆ, ಅಧ್ಯಕ್ಷರು ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ತಾನೆ. ನಮಗೂ ಇಂಥ ಸ್ವಚ್ಛ ಭಾರತ ಅಂತ ಇವತ್ತು ಕಾಲದಲ್ಲಿ ಮನೆಗೂ ಸ್ವಚ್ಛಾಗ ಇರಬೇಕಂತ ಹೇಳ್ತಾ ಇದ್ದಾರೆ ತಾನೆ. ಊರಲ್ಲಿ ಮಾತ್ರ ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ, ಅಷ್ಟಿದೆ ಸರ್ ನಮ್ಮೂರಲ್ಲಿ. ಅದಕ್ಕಿಂತ ನನ್ನ ಏನು ಹೆಸರು ಯಜಮಾನ್ರು ನಿಮ್ಮದು? ನಮ್ಮ ನರಸಪ್ಪ ಅಂತ ಸರ್. ನರಸಪ್ಪ ಮಾಜಿ ಸದಸ್ಯರು? ಹೌದು ಸರ್. ನಮ್ದಲ್ಲ, ನಮ್ಮ ಭಾರಿನೂ ಮಾಜಿ ಸದಸ್ಯರು. ಅದೇನೋ ನಮ್ಮದು ಮಾಜಿ ಅನ್ನೇ ಅಂತಾರೆ. ಅದಕ್ಕೆ ಗುరించి ನಿಮ್ಮನ್ನ ಸ್ವಲ್ಪ ಹೆಲ್ಪ್ ಮಾಡಬೇಕು, ಅದನ್ನು ದಯವಿಟ್ಟು. ಅಂತ ಒಂದು ಪಾವಗಡ ಡಿಸ್ಟ್ರಿಕ್ಟ್ ಕಡಮಲ್ಕೊಂಟೆ ಅಂತ. ಇಲ್ಲಿ ಕ್ಲೀನ್ ಅಂತ ಏನೂ ಇಲ್ಲ, ಗಲೀಜು ತುಂಬ. ಕ್ಲೀನ್ ಮಾಡೋರು ಯಾರೂ ಬರ್ತಾಯಿಲ್ಲ, ಸೊಳ್ಳೆ ಕಾಟ ಮಕ್ಕಳೆಲ್ಲ ಓಡಾಡ್ತಾರೆ. ಆದ್ರೂ ಒಬ್ಬರು ಈ ಕಡೆ ಯಾರೂ ಬಂದು ನೋಡೂ ಇಲ್ಲ ಇಲ್ಲಿವರೆಗೂ. ಇಷ್ಟು ಗಲೀಜಿದ್ರೂ ದೊಡ್ಡವರು ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ, ಆದರೂ ಅದು ಕ್ಲೀನ್ ಮಾಡೋರು ಅಂತ ಒಬ್ಬರು ಬರ್ತಾಯಿಲ್ಲ. ಚರಂಡಿಗಳು ಇಲ್ವಾ ನಮ್ಮ ಈ ಕಡೆ? ಚರಂಡಿಗಳು ಯಾವುದೂ ಇಲ್ಲ ಸರ್. ರಸ್ತೆಗೆ ಹೋಗುತ್ತೆ ಎಲ್ಲ ರಸ್ತೆಗೆ ಹೋಗುತ್ತೆ, ತುಂಬ ಗಲೀಜಾಗಿ ಮಾಡ್ತಾರೆ. ಚರಂಡಿಗಳು ನಿರ್ಮಾಣನೇ ಮಾಡಿಲ್ಲ ಸರ್, ಎಲ್ಲೂ ಇಲ್ಲ. ಇದ್ರ ಬಗ್ಗೆ ಪಂಚಾಯತಿ ಅವ್ರ ಗಮನಕ್ಕೆ, ಮೆಂಬರ್ಗಳ ಗಮನಕ್ಕೆ ಅದು ಮಾಡಿಲ್ಲ ಸರ್. ಯಾರು ಪಂಚಾಯತ್ ಅವ್ರು ಯಾರು ಬಂದು ನೋಡಿಲ್ಲ. ಈ ಕಡೆ ಪಂಚಾಯತ್ PDO ಇರ್ಬೋದು, ಇಲ್ಲ ಸರ್, ಯಾರು ಬರಲ್ಲ, ಯಾರು ಬಂದಿಲ್ಲ ಸರ್. ಇಲ್ಲಿವರೆಗೂ ಎಷ್ಟೋ ವರ್ಷದಿಂದ ಇದು ಹಿಂಗೆ ಐತೆ, ಯಾರು ಬಂದು ಕ್ಲೀನ್ ಮಾಡಿಲ್ಲ. ಏನು ನಿಮ್ಮ ಕಷ್ಟ ಅಂತ ಯಾರು ಬಂದು ಕೇಳಲಿಲ್ಲ. ಅದು ಬಿಟ್ಟಿರೋದು ಹಂಗೆ ಐತೆ. ದೊಡ್ಡವರು ಮಕ್ಕಳೆಲ್ಲ ಓಡಾಡ್ತಾರೆ, ಸೊಳ್ಳೆ ಕಾಟ, ಮಕ್ಕಳೆಲ್ಲ ಬೀಳ್ತಾರೆ, ಎದ್ದೋಳ್ತಾರೆ. ಈಗ ಚುನಾವಣೆ ಬರ್ತೈತೆ, ತಿರ್ಗಾ ಬರ್ತಾರೆ ನಿಮ್ಮ ಮನೆಗಳ ಹತ್ರ ಮತ ಕೇಳಕ್ಕೆ, ಅವಾಗೇನು ಹೇಳ್ತೀರಿ? ಅವಾಗ ಕ್ಲೀನ್ ಮಾಡಿಕೊಟ್ರೆ ತಾನೆ ಸರ್ ನಾವು ಓಟ್ ಹಾಕೋದು, ಇಲ್ಲ ಸುಮ್ಮನೆ ಹಾಕೋಕ್ಕಾಗುತ್ತಾ? ಅವತ್ತೆಲ್ಲ ಕ್ಲೀನ್ ಮಾಡ್ತಾರೆ. ಅವತ್ತೊಂದಿನ ಕ್ಲೀನ್ ಮಾಡಿದ್ರೆ ಅವತ್ತೊಂದಿನ ಕ್ಲೀನ್ ಮಾಡಿದ ತಕ್ಷಣ ಓಟ್ ಹಾಕ್ತಾರೆ ಅಷ್ಟೇ. ಆಮೇಲೆ ಅದಕ್ಕೆ ಅದನ್ನ ಮಾಡೋರು ಯಾರು ಇರಲ್ವಲ್ಲ ಸರ್. ಎಷ್ಟು ಜನ ಗೊತ್ತಾಗುತ್ತೆ, ಅದೆಲ್ಲ ಮಾಡೋಕ್ಕಾಗುತ್ತಾ? ಒಂದಿನ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗಿ ನಾವು ಕ್ಲೀನ್ ಮಾಡಿದ್ದೀವಿ ಅಂತ ಹಾಕಿದ್ರೆ ಆ ಮಾತ್ರ ಬಿದ್ದೋಗ್ತಾರೆ. ಓಟ್ ಹಾಕೋರು ಓಟ್ ಹಾಕ್ಬಿಡ್ತಾರೆ. ಅದು ಯಾವಾಗಲೂ ಕ್ಲೀನ್ ಮಾಡೋರು ಯಾರು ಇರ್ತಾರೆ ಸರ್? ಇನ್ನು ಇಲ್ಲಿ ಸರ್ಕಾರಿ ಶಾಲೆ ಇದ್ದು ಶಾಲೆ ಎಲ್ಲ ವಿಧದಲ್ಲಿಯೂ ಅಭಿವೃದ್ಧಿಯಾಗಿದ್ರೂ ಸರಿಯಾಗಿ ಪಾಠಗಳು ನಡೀತಾ ಇಲ್ಲ. ಗ್ರಾಮವನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡುವಲ್ಲಿ ಶಿಕ್ಷಣ ಇಲಾಖೆ ಕೂಡ ಸೋತಿದೆ. ಇಲ್ಲಿ ಸರಿಯಾದ ವಿದ್ಯಾಭ್ಯಾಸ ಸಿಗದೆ ಕೂಲಿ ಮಾಡಿಕೊಂಡು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಫಿಲ್ಟರ್ ರಿಪೇರಿ ಮಾಡುವ ನೆಪದಲ್ಲಿ ಬಿಲ್ ಮಾಡಿಕೊಂಡಿದ್ದಾರೆ, ಆದರೆ ಇಂದಿಗೂ ರಿಪೇರಿಯಾಗಿಲ್ಲ. ಈ ಬಗ್ಗೆ RTI ಅರ್ಜಿಯಲ್ಲಿ ಮಾಹಿತಿಯನ್ನ ತೆಗೆದು ಸ್ಥಳೀಯರೊಬ್ಬರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಮಸ್ಯೆ ಆಗುತ್ತೆ. ಎಜುಕೇಷನ್ ಸಮೇತ ಹಲವಾರು
ಈ ವಿದ್ಯಾರ್ಥಿಗಳ ಸಮೇತ ಏನು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಏನೋ ಪುಸ್ತಕ ಇಂಥ ಕೊಡೋದ್ರಲ್ಲಿ ಸ್ವಲ್ಪ ಭಾರಿ ಕಡಿಮೆ ಬರ್ತಾಯಿದೆ ನಮ್ಮ ಊರಿಗೆ. ಶಿಕ್ಷಣ ಇಲಾಖೆಯಲ್ಲಿ ಸ್ವಲ್ಪ ಸಮಸ್ಯೆ ಐತೆ, ಸ್ವಲ್ಪ ಕಡಿಮೆ. ಇವತ್ತು ಶನಿವಾರ 10 ಗಂಟೆಗೆ ಕ್ಲೋಸ್ ಮಾಡೋರ, 11 ಗಂಟೆವರೆಗೂ 1 ಗಂಟೆವರೆಗೂ ಇರಬೇಕಾಯಿತು. 10 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಮೈನಿಂಗ್ ಕಡೆಗೆ. ಪಟ್ಟಂತೆ ಯಾರು ಬಗೆಹರಿಸ್ತಾರೆ. ಹಲವಾರು ಜನ ಮನೆ ಪತ್ರ ಕೊಟ್ಟಿರೋದು. ಮನೆ ಯಾವ ಪಂಚಾಯತಿಗೆ ಬರುತ್ತಿದ್ದು? ಇದು ಕೊಡಮಡುಗು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಬರುತ್ತೆ. ಪಂಚಾಯತಿ. ನೀರಿನ ಶುದ್ಧ ನೀರು ಘಟಕಗಳು, ಶುದ್ಧ ಕುಡಿಯುವ ನೀರಿನ ಘಟಕ ಇದು ನಾನೊಂದು RT ಅರ್ಜಿ ಮಾಹಿತಿ ಪಡ್ಕೊಂಡ ವಿಚಾರದಲ್ಲಿ 2-3 ಸಲ ಬಿಲ್ ಮಾಡಿದ್ದಾರೆ 2.5 ಲಕ್ಷದಲ್ಲಿ. ಏನಕ್ಕೆ ಅದು? ಪಿಂಟೀರ್ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟೋಗಿರೋದು ರೆಡಿ ಮಾಡಿದೀವಂತ. ಇದನ್ನು ನೋಡಿದ್ರೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಸಲ ಮುನ್ನಡೀತಾ ಇಲ್ಲ. ವಾರಕ್ಕೊಮ್ಮೆ ಅದು ಕೆಟ್ಟೋಗ್ತಾ ಇರ್ತೀವಿ. ಆ ಬಿಲ್ ಅದು ಮಾಡ್ಕೊಂಡು ಅದು ಯಾರು ಮಾಡ್ಕೊಂಡಿದ್ದಾರೆ ಏನು ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ನಮಗೆ. ಸುಮ್ಮನೆ ಬಿಲ್ ಮಾಡಿಕೊಂಡು ತಿಂತಾ ಇದ್ರೆ ಬಿಟ್ಟರೆ ನೀರು ಮಾತ್ರ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಎಷ್ಟು ನೀರು ಘಟಕಗಳಿದಾವೆ ಇಲ್ಲಿ? 2 ಇದ್ದಾವೆ. 2ರಲ್ಲಿ ಒಂದರಲ್ಲಿ ಮಾತ್ರ ಅಪರೂಪಕ್ಕೆ ನೀರು ಬರುತ್ತೆ. ಒಂದು ನೋಡ್ರೆ 1 ವಾರ 1-2 ವಾರ ಬಿಟ್ಟು ಅದನ್ನು ಒಂದು 4 ವರ್ಷದಿಂದ ನೀರೇ ಇಲ್ಲ ಅದರಲ್ಲಿ. ಸುಮ್ಮನೆ ಇದು ಮಾಡಿದ ಘಟಕ ಏನೋ ಮಾಡಿದರೆ ಅದನ್ನು ಉದ್ಘಾಟನೆ ಮಾಡಿದ್ದಾರೆ, ಬಿಲ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಯಾರು ಹೇಳೋರಿಲ್ಲ ಈ ಊರಲ್ಲಿ ಅಂತ ಈ ಥರ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಇತ್ತ ಗ್ರಾಮಸ್ಥರೇ ಸ್ವಚ್ಛತೆಗೆ ನಾವೇ ಸ್ವತಃ ಕೈಯಿಂದ 300ರಿಂದ 400 ಹಣ ಕೊಟ್ಟು ಸ್ವಚ್ಛತೆಯನ್ನ ಮಾಡಿಸಿಕೊಳ್ಳುವ ಪರಿಸ್ಥಿತಿ ಉದ್ಭವಗೊಂಡಿದೆ. ಅಧಿಕಾರಿಗಳು ಯಾವಾಗ್ಲೂ ಬರ್ತಾರೆ, ಸಮಸ್ಯೆ ಕೇಳ್ತಾರೆ, ಮಾಡ್ಕೊಡ್ತೀವಿ ಅಂತಾರೆ. ಆಮೇಲೆ ಯಾರು ಕೂಡ ಇತ್ತ ತಲೆ ಹಾಕಿ ನೋಡ್ತಾ ಇಲ್ಲ. ಇದರಿಂದ ಇಂದಿಗೂ ನಮ್ಮ ಗ್ರಾಮದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕ್ಲೀನ್ ಮಾಡ್ಸಲ್ಲ, ವಾಟರ್ ಎಲ್ಲ ನಿಂತು ಅದ್ರ ಮೇಲೆ ಎಲ್ಲ ಪಾಚಿ ತುಂಬಾ ಅಧ್ವಾನ ಆಗಿದೆ. ಇವಾಗ ನಮ್ಮ ಸ್ವಂತ ಖರ್ಚಿಂದ ಕ್ಲೀನ್ ಮಾಡಿಸ್ಕೊಂತಾ ಇದೀವಿ. ನಮ್ಮ ಸ್ವಂತ ಖರ್ಚಿಂದ ಕ್ಲೀನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ಸರ್ ನಮಗೆ ಅಲ್ವಾ? ಏನಕ್ಕೆ ಗ್ರಾಮ ಪಂಚಾಯತ್ ಮೆಂಬರ್ಗಳು ಏನಕ್ಕೆ ಆಗಲ್ಲಮ್ಮ, ಇನ್ನೊಂದು ಎಕ್ಸ್ಟ್ರಾ ಕೊಡಿ ನಮ್ಗೆ ಆಗಲ್ಲ ಅಂತ ನೀವು ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಬೇಕಾ? ಮಧ್ಯೆ ಮಾಡ್ತೀವಿ ಸರ್. ಹಿಂಗಿರ್ತಾ ಇತ್ತು ಇದು. ಈ ಐಟು ಫುಲ್ ಸ್ಮೆಲ್ ಇರ್ತಾ ಇತ್ತು. ತಿಂಗಳಕ್ಕೊಂದ್ಸಲ ಪಕ್ಕ ಕ್ಲೀನ್ ಮಾಡಿಸ್ತೀವಿ. 300-400 ರೂಪಾಯಿ ಆಗುತ್ತೆ ನಮ್ಗೆ. 400-300-200 ಕೊಡ್ತೀವಿ ಅಂತ ಬರಲ್ಲ ಅವರು. ನೀವು ಕಂದಾಯನೂ ಕಟ್ಟಿ ಇದು ಕಟ್ತೀರಾ? ಕೊಡ್ತಾ ಇದೀವಿ ಸರ್. ಇನ್ನೇನ್ ಮಾಡಿ ಕಾಪು ಇದೆ ಅಲ್ಲ. ಮೊನ್ನೆ ಹೋಗಿ 1 ವಾರ ಅಡ್ಮಿಟ್ ಆಗಿದ್ವಿ ಆಸ್ಪತ್ರೆ. ಇನ್ನು ಮಕ್ಕಳಿಗಾಗಿ ಶಾಲಾ ಕಟ್ಟಡಗಳು ಹೈಟೆಕ್ ಆಗಿ ಕಟ್ಟಲಾಗಿದೆ. ಆದರೂ ಕೂಡ ಶಾಲೆಯನ್ನ ಸರಿಯಾಗಿ ತೆರೆಯುವಲ್ಲಿ ಶಿಕ್ಷಕರು ಹಿಂದೇಟು ಹಾಕ್ತಿದ್ದಾರೆ. ಅತ್ತ ಸರ್ಕಾರಿ ಶಾಲೆಗೆ ಬರುವ ಮುಖ್ಯ ಶಿಕ್ಷಕಿ ಕೂಡ ತಡವಾಗಿ ಬರ್ತಾರೆ. ಕೇಳಿದ್ರೆ ಪಾವಗಡದಿಂದ ಬರ್ಬೇಕಲ್ವಾ ಸರ್ ಅಂತಾರೆ. ಇನ್ನು ಮಕ್ಕಳೇ ಶಾಲೆಯ ಸ್ವಚ್ಛತೆಯನ್ನ ಮಾಡ್ತಾರೆ. ಜೊತೆಗೆ ಅಂಗನವಾಡಿ ಕೇಂದ್ರವಿದೆ. ಆದರೆ ಅಲ್ಲಿಗೆ ಬರುವ ಮೇಡಮ್ ಸರಿಯಾದ ಸಮಯಕ್ಕೆ ಬರೋದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಮಸ್ಯೆ ಆಗುತ್ತೆ. ಎಜುಕೇಷನ್ ಸಮೇತ ಹಲವಾರು ಈ ವಿದ್ಯಾರ್ಥಿಗಳ ಸಮೇತ ಏನೋ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಏನೋ ಪುಸ್ತಕ ಇಂಥ ಕೊಡೋದ್ರಲ್ಲಿ ಸ್ವಲ್ಪ ಭಾರಿ ಕಡಿಮೆ ಬರ್ತಾಯಿದೆ ನಮ್ಮ ಊರಿಗೆ. ಶಿಕ್ಷಣ ಇಲಾಖೆಯಲ್ಲಿ ಸ್ವಲ್ಪ ಸಮಸ್ಯೆ ಐತೆ, ಸ್ವಲ್ಪ ಕಡಿಮೆ. ಇವತ್ತು ಶನಿವಾರ 10 ಗಂಟೆಗೆ ಕ್ಲೋಸ್ ಮಾಡೋರ, 11 ಗಂಟೆವರೆಗೂ 1 ಗಂಟೆವರೆಗೂ ಇರಬೇಕಾಯಿತು. 10 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಮೈನಿಂಗ್ ಕಡೆಗೆ. ಒಟ್ನಲ್ಲಿ ಪಾವಗಡದಲ್ಲಿ ಇಂದಿಗೂ ಹಲವಾರು ಗ್ರಾಮಗಳು ಮೂಲಭೂತ ಸೌಕರ್ಯವಿಲ್ಲದೆ ಸೊರಗ್ತಾ ಇದೆ. ಗ್ರಾಮಸ್ಥರು ಅಧಿಕಾರಿಗಳಿಗೆ ಕೈ ಮುಗಿದು ಬೇಡಿಕೊಂಡ್ರೂ ಅವರ ಸಮಸ್ಯೆಗೆ ಸ್ಪಂದಿಸ್ತಿಲ್ವಂತೆ. ಮುಂದಾದ್ರೂ ಅಧಿಕಾರಿಗಳು ಕಡಬಲಕುಂಟೆ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಜನರ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಕಾದ್ ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.